ಭೈರತಿ ಸುರೇಶ್ಗೆ ಸಿಗುತ್ತಾ ರಿಲೀಫ್ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಮುಡಾ ಕೇಸ್ನಲ್ಲಿ ನೋಟಿಸ್ ನೀಡಿದಂತಹ ಇಡಿ ಅಧಿಕಾರಿಗಳು, ಈ ಇಡಿ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ ಅನ್ನ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅವರು ಹಾಗೆ ಭೈರತಿ ಸುರೇಶ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ವಿಚಾರಣೆ ಆರಂಭ ಆಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಏನ್ ತೀರ್ಪು ಬರಬಹುದು ಅನ್ನುವಂಥದ್ದು ಎಲ್ಲರ ಚಿತ್ತ ಈಗ ಕೋರ್ಟ್ನತ್ತ ಇರುವಂಥದ್ದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ಆದ ಬಳಿಕ ಸಿಎಂ ಪತ್ನಿ ಪಾರ್ವತಿ ಅವ್ರಿಗೂ ಕೂಡ ರಿಲೀಫ್ ಸಿಗುತ್ತಾ, ಭೈರತಿ ಸುರೇಶ್ ಅವ್ರಿಗೂ ಕೂಡ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಈಗ ಹೈಕೋರ್ಟ್ನಲ್ಲಿ, ಧಾರವಾಡ ಹೈಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೀತಾ. ಹಲೋ, ಸಿಎಂ ಪತ್ನಿ ಪಾರ್ವತಿ, ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೀಗ ಜಾರಿ ನಿರ್ದೇಶನಾಲಯದಿಂದ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ತನಿಖೆಯಿಂದ ಮುಕ್ತಿ ಸಿಕ್ಕಿರುವಂಥದ್ದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಪತ್ನಿ ಪಾರ್ವತಿ ಅವ್ರಿಗೂ ಕೂಡ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಈಗ ವಾದ ಪ್ರತಿವಾದ ಆಲಿಸಿದ ಬಳಿಕ ಏನಾಗುತ್ತೆ ಈ ಕೇಸ್ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸಂದೀಪ್ ಚೌಟಾರಿಂದ ವಾದ ಮಂಡಿಸಲಾಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ಭೈರತಿ ಸುರೇಶ್ ಪರ ಸಿವಿ ನಾಗೇಶ್ ಅವರು ಕೂಡ ವಾದ ಮಂಡನೆ ಮಾಡ್ತಿದ್ದಾರೆ. ಇಡಿ ಪರವಾಗಿ ಅರವಿಂದ್ ಕಾಮತ್ ವಾದ ಮಂಡಿಸ್ತಾ ಇದ್ದಾರೆ. ಸೊ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ನ್ಯಾಯಮೂರ್ತಿಗಳು ಈ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೆ ಭೈರತಿ ಸುರೇಶ್ ಅವರಿಗೆ ಮುಕ್ತಿಯನ್ನ ಕೊಡ್ತಾರಾ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಕೋರ್ಟ್ನತ್ತ ನೆಟ್ಟಿರುವಂಥದ್ದು. ಹೈಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ವಾದ ಪ್ರತಿವಾದಗಳು ಆಗ್ತಾ ಇದೆ. ಧಾರವಾಡದ ಹೈಕೋರ್ಟ್ ಪೀಠ ಈಗ ಏನು ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಸಚಿವ ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕಳಿಸಿತ್ತು. ಈಗ ಆ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು ಹಾಗೆ ಭೈರತಿ ಸುರೇಶ್ ಅವರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಜಾರಿ ನಿರ್ದೇಶನಾಲಯದಿಂದ ಸದ್ಯಕ್ಕೆ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಡಿ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದ್ದಂತಹ ಸಿಎಂ ಪತ್ನಿ ಪಾರ್ವತಿ ಅವರು ಹಾಗೆ ಭೈರತಿ ಸುರೇಶ್ ಅವರು ಸದ್ಯಕ್ಕೀಗ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಂತಾಗಿದೆ. ಬಟ್ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾರ್ವತಿ ಅವರಿಗೆ ಹಾಗೆ ಭೈರತಿ ಸುರೇಶ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕು. ಯಾಕಂದ್ರೆ ಈಗ ಸಿಬಿಐ ತನಿಖೆಗೆ ಕೊಡಬೇಕು ಮುಡಾ ಹಗರಣವನ್ನ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಹಾಕಿದ್ರು, ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ರು. ಬಟ್ ಈಗ ಆ ವಿಚಾರಣೆಯ ಕೂಡ ಆಗಿತ್ತು ಮೊನ್ನೆ ಕೋರ್ಟ್ನಲ್ಲಿ. ಬಟ್ ಈಗ ಸಿಬಿಐ ಕೊಡುವಂತಹ ಅವಶ್ಯಕತೆ ಇಲ್ಲ. ಸೊ ಅಧಿಕಾರಿಗಳು ಏನ್ ತನಿಖೆಯನ್ನ ನಡೆಸ್ತಾ ಇದ್ದಾರೋ ಅದೇ ತನಿಖೆ ಮುಂದುವರಿಸಲಿ ಅಂತ ಹೇಳಿ ಹೈಕೋರ್ಟ್ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿತ್ತು. ಈಗ ಸದ್ಯಕ್ಕೆ ಇಡಿ ಪರವಾಗಿ ಅರವಿಂದ್ ಕಾಮತ್ ವಾದ ಮಂಡಿಸ್ತಾ ಇದ್ದಾರೆ. ಯಾಕಾಗಿ ನಾವು ವಿಚಾರಣೆಯನ್ನ ಮಾಡಬೇಕು ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವ್ರನ್ನ ಹಾಗೆ ಸುರೇಶ್ ಅವ್ರನ್ನ ಅನ್ನುವಂಥದ್ದನ್ನ ಸಿಎಂ ಪತ್ನಿ ಪರವಾಗಿ ಈಗ ಸಂದೇಶ್ ಚೌಟಾರಿಂದ ಕೂಡ ವಾದ ಮಂಡಿಸಲಾಗ್ತಾ ಇದೆ. ಅದರ ಜೊತೆಗೆ ಸಚಿವ ಭೈರತಿ ಸುರೇಶ್ ಪರವಾಗೂ ಕೂಡ ವಾದ ಆರಂಭ ಆಗಿದೆ. ಈಗ ಇಡಿ ಅಧಿಕಾರಿಗಳು ಇಲ್ಲ, ನಾವು ಕೂಡ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ವಾದ ಮಂಡಿಸ್ತಾ ಇದೆ. ಭೈರತಿ ಸುರೇಶ್ ವಿರುದ್ಧ ಆರೋಪ ಇಲ್ಲ ಹೀಗಂತ ಸಿವಿ ನಾಗೇಶ್ ಅವರು ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಭೈರತಿ ಸುರೇಶ್ ಪರವಾಗಿ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಇಡಿ ಅಧಿಕಾರಿಗಳ ಪರವಾಗಿ ಕೂಡ ವಾದ ಮಂಡನೆ ಆಗ್ತಾ ಇದೆ. ಇಡಿ ಪರವಾಗಿ ಅರವಿಂದ್ ಕಾಮತ್ ವಾದ ಮಂಡಿಸ್ತಾ ಇದ್ದಾರೆ.
ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ರಿಲೀಫ್ ಈಗ ಪಾರ್ವತಿ ಅವ್ರಿಗೂ ಸಿಗುತ್ತಾ, ಅಥವಾ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸೋದಕ್ಕೆ ನ್ಯಾಯಮೂರ್ತಿಗಳು ಪರ್ಮಿಷನ್ ಕೊಡ್ತಾರಾ, ಆದೇಶವನ್ನ ಕೊಡ್ತಾರಾ, ಅಥವಾ ಇಲ್ಲ ಇದನ್ನ ಇಲ್ಲಿಗೆ ಕೈ ಬಿಡಿ, ಈಗೇನ್ ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅದೇ ಮುಂದುವರಿಲಿ ಅಂತ ಹೇಳ್ತಾರ. ಆದ್ರೂ ಇಡಿ ಅಧಿಕಾರಿಗಳು ಈ ಮಧ್ಯದಲ್ಲಿ ಸಮನ್ಸ್ ಕೊಟ್ಟಿದ್ರು ಸಿಎಂ ಪತ್ನಿ ಪಾರ್ವತಿ ಅವರಿಗೆ, ಹಾಗೆ ಭೈರತಿ ಸುರೇಶ್ ಅವರಿಗೆ. ಭೈರತಿ ಸುರೇಶ್ ಕುಟುಂಬದ ಎಲ್ಲರ ಮಾಹಿತಿಯನ್ನ ಕೇಳಿದ್ದಾರೆ, ಹಾಗೆ ನೀವು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಸಚಿವ ಭೈರತಿ ಸುರೇಶ್ ವಿರುದ್ಧವಾಗಿ ಆರೋಪ ಇಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು. ಆ ಕಾಲದಲ್ಲಿ ಏನ್ ಎಕ್ಸ್ಚೇಂಜ್ ಆಗಿತ್ತು, ಅಥವಾ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಭೈರತಿ ಸುರೇಶ್ ಅವರಿದ್ರು, ಅವರಿಗೂ ಇವರಿಗೂ ಸಂಬಂಧ ಇಲ್ಲ ಇದಕ್ಕೂ. ಬಟ್ ಅವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ, ಯಾವಾಗಲೂ ನಡೆದಿದೆ ಎನ್ನಲಾದಂತಹ ಹಗರಣ ಇದು. ಈ ಹಗರಣದಲ್ಲಿ ಅವರನ್ನ ಸಿಲುಕಿಸಲಾಗ್ತಾ ಇದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ. ಇದರಲ್ಲಿ ಭೈರತಿ ಸುರೇಶ್ ಪಾತ್ರ ಏನೂ ಇಲ್ಲ. ಅಫ್ಕೋರ್ಸ್ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಆ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ರಲ್ಲ ಆ ಅಧಿಕಾರಿಗಳನ್ನ ಕರೆದು ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಸಿ.ವಿ. ನಾಗೇಶ್ ಅವರು ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು ಅದು ತುಂಬಾ ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಹಗರಣ. ಆ ಹಗರಣದಲ್ಲಿ ಈಗ ಭೈರತಿ ಸುರೇಶ್ ಅವರನ್ನ ಯಾಕೆ ಎಳೆದು ತರ್ತಾ ಇದ್ದಾರೆ, ಯಾಕಂದ್ರೆ ಆ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಕೂಡ ಅಧಿಕಾರದಲ್ಲಿದ್ರು, ಹಾಗಾಗಿ ಅವರನ್ನ ಕೂಡ ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ವಾದ ಮಂಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಭೈರತಿ ಸುರೇಶ್ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವರ ಪಾತ್ರ ಏನೂ ಇಲ್ಲ, ಇವರಿಗೆ ನೀವು ಈ ಹಗರಣದಿಂದ ಮುಕ್ತಿ ಕೊಡಬೇಕು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ.